ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಯು ಪಿ ಎಸ್ ಸಿ ಇ ಪಿ ಎಫ್ ಒ ಪ್ರಶ್ನೆ ಪತ್ರಿಕೆಯನ್ನು ಡಿಕೋಡ್ ಮಾಡ್ತಕ್ಕಂತಹ ಏಕೈಕ ವೇದಿಕೆ ಶಾಂತಮಾರ್ಗ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಆದ್ಮೇಲೆ ಕ್ವಶನ್ ಪೇಪರ್ ಡಿಕೋಡಿಂಗ್ ಆ್ಯಂಡ್ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಅಪ್ಕಮಿಂಗ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್, ಕೆ ಎ ಎಕ್ಸಾಮ್ಸ್, ವೆಟರ್ನರಿ ಆಫೀಸರ್ ಎಕ್ಸಾಮ್ಸ್, ಯಾವುದೇ ಎಕ್ಸಾಮ್ಸ್ ಆದರೂ ಸಹ ಇಲ್ಲಿಂದ ಡೈರೆಕ್ಟಾಗಿ ಕಾಪಿ ಮಾಡಿಕೊಂಡು ಕಾಪಿ ಪೇಸ್ಟ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಈಗ ನಾವು ಆಲ್ರೆಡಿ ಕ್ವಶನ್ಸು 111 ಅಲ್ವಾ, 110ನೇ ಕ್ವಶನಿಂದ 15 ಕ್ವಶನ್ ಹಿಂದೆ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ HYT ಕ್ಲಾಸಸ್. ಸೊ ಫ್ರಮ್ 111ರಿಂದ 120 ಕ್ವಶನ್ಸ್ವರೆಗೂ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್. ಸೊ ಆ್ಯಸ್ ಯೂಶ್ವಲ್ I ask the HYT students to do homework, note down important points note down ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು ಸರ್ಚ್ ಮಾಡಿ ಹೋಮ್ವರ್ಕ್ ಬರೆದು ಕಳಿಸಿ. ಆ ಹೋಮ್ವರ್ಕ್ ಮೇಲೆ ಅವರ್ ಟೀಮ್ ಈಸ್ ಗೋಯಿಂಗ್ ಟು ಕಾಲ್ ಯು ಆ್ಯಂಡ್ ಆಸ್ಕ್ ದಿ ಕ್ವಶನ್ಸ್. ಓಕೆ, ನೀವು ಎಕ್ಸಾಮ್ ಯಾವುದ್ರ ಮೇಲೆ ಪ್ರಿಪೇರ್ ಆಗ್ತೀರ ಅನ್ನೋದ್ರ ಮೇಲೆ ನಾವು ಕ್ವಶನ್ನ ಡೆಪ್ತ್ ಚೇಂಜ್ ಮಾಡ್ತೀವಿ. ಓಕೆ, ಈಗ ಪಿ ಸಿಗೆ ಆಗ್ತಕ್ಕಂತಹ ಡೆಪ್ತ್ ಆಫ್ ಕ್ವಶನ್ಸ್ ಬೇರೆ, ಯು ಪಿ ಎಸ್ ಸಿ ಕ್ವಶನ್ಸ್ ಡೆಪ್ತ್ ಬೇರೆ. ಓಕೆ, ಈಗ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್ 111 ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ಇದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನು ವಿ ವಿ ಪ್ಯಾಟು, ನೋಟಾ. ಎಲೆಕ್ಷನ್ ರಿಲೇಟೆಡ್ ರಿಫಾರ್ಮ್ಸ್ ಆಲ್ವೇಸ್ ಇಂಪಾರ್ಟೆಂಟ್. ದಿನೇಶ್ ಗೋಸ್ವಾಮಿ ಕಮಿಟಿ. Okay. The first use of EVMs in the Lok Sabha elections was in the year of 2004 when EVMs were deployed nationwide. ಒಂದು ರೂಲ್ಸ್ ಹೇಳ್ತಾ ಇದ್ದೀನಿ, ಆಲ್ವೇಸ್ ಮೋಸ್ಟ್ ಆಫ್ ದಿ ಟೈಮ್ ಯು ಪಿ ಎಸ್ ಸಿಯಲ್ಲಿ ಇದು ಕರೆಕ್ಟ್ ಆಗುತ್ತೆ, 90%, ನಾಟ್ 100%. ಫ್ಯಾಕ್ಟ್ಸ್ ಎಲ್ಲಿರುತ್ತೆ ಅಲ್ಲಿ ರಾಂಗ್ ಇರುತ್ತೆ. ಇಟ್ ಈಸ್ ನಾಟ್ 2004, ಇಟ್ ಈಸ್ 1989. ಓಕೆ, ಹೋಯ್ತು, ಎ ಆ್ಯಂಡ್ ಸಿ ಹೋಯ್ತು. Votes are recorded in control units and VVPATs at exactly same time. ಅಂದರೆ ನೀವೇನನ್ನು ಒತ್ತುತ್ತೀರೋ ಅದೇ ಅಂಶ ವಿ ವಿ ಪ್ಯಾಟಲ್ಲಿ ಏನಾಗುತ್ತೆ, ಎಂಟರ್ ಆಗುತ್ತೆ, ರೆಕಾರ್ಡ್ ಆಗುತ್ತೆ, ಕನ್ಫರ್ಮ್ ಆಗುತ್ತೆ, ರೀಕನ್ಫರ್ಮೇಷನ್. ಸೊ ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡಿದರೆ, ಯಾರಿಗೂ ವೋಟ್ ಮಾಡಿದ್ರೆ ಅನ್ನೋದು ರೀಕನ್ಫರ್ಮೇಷನ್ ಆಗೋದು ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ ಟ್ರಯಲ್ ವಿ ವಿ ಪ್ಯಾಟ್. ಸೊ ದಿಸ್ ಇಸ್ ಟ್ರೂ. ಇದೊಂದು ರೈಟ್ ಆದರೆ ನೀವು ಡಿ ಸ್ಟೇಟ್ಮೆಂಟ್ ಓದುವ ಅವಶ್ಯಕತೆ ಇಲ್ಲ. ಆದರೂ ಇನ್ಫಾರ್ಮೇಷನ್ HY ಸ್ಟೂಡೆಂಟ್ಸ್ ಬರ್ಕೋಬೇಕು ನೀವೆಲ್ಲ ಇದನ್ನು. ಓಕೆ, ಬರೆದು ಕಳಿಸ್ಬೇಕಾಗುತ್ತೆ. ಯಾರು ಬರಿತೀರೆ ಅವ್ರು ವಿನ್ ಆಗ್ತೀರ. 2 PSU, 2 ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್, ನೇಮ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ and ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಹ್ಯಾವ್ ಬೀನ್ ಎಂಗೇಜ್ಡ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟು ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ ದಿ ಎಮ್ಸ್. ಇದು ಇನ್ಫಾರ್ಮೇಷನ್. ಇದು ಏನಂತಾರೆ ಇದನ್ನು, ಇದು ಕಂಟೆಂಟ್, ಇದು ಇನ್ಫಾರ್ಮೇಷನ್, ಇದು ಮಾಹಿತಿ. ಸ್ವಾಮಿ ನೋಡಿ ಹೇಳಿರ್ತೀನಿ ಇಲ್ಲಿ, ಈ ಮಾಹಿತಿ ಇದೆಯಲ್ಲ ಇದು ಬುಕ್ಕಲ್ಲಿ ಸಿಗಲ್ಲ, ಸಮ್ಟೈಮ್ಸ್ ಸಿಗುವುದಿಲ್ಲ ಅಂತಲ್ಲಿ, ಆದರೆ ಕ್ವಶನ್ ಪೇಪರ್ ಸಿಗುತ್ತೆ, ಕ್ವಶನ್ ಪೇಪರಲ್ಲಿ ಸಿಗುತ್ತೆ. ಸೊ ಕ್ವಶನ್ ಪೇಪರ್ ನೀವೇನು ಮಾಡಬೇಕು, ಯು ಶುಡ್ ಕನ್ಸಿಡರ್ ಕ್ವಶನ್ ಪೇಪರ್ ಈಸ್ ದಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ರಾದರ್ ದ್ಯಾನ್ ಕ್ವಶನ್ ಪೇಪರ್ ಇಟ್ ಸೆಲ್ಫ್. ಸೊ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ನೀವು ಒಂದು ಪೇಜ್ ನೋಟ್ಸನ್ನು ಮಾಡಿ ಕಳಿಸ್ಬೇಕು. ನೋಟ್ಸ್ ಅಂತಂದರೆ ಅಗೇನ್ ಅಕಾಡೆಮಿಕ್ ನೋಟ್ಸ್ ಅಲ್ಲ, PYQ ಫಾರ್ಮೆಟಲ್ಲಿ ಬರೆದು ಕಳಿಸ್ಬೇಕಾಗುತ್ತೆ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಈಸ್ ಆರ್ ಕರೆಕ್ಟ್? ಇ ವಿಧಾನ್ ಅಪ್ಲಿಕೇಶನ್ ಅಂದರೆ ಇದು ಯಾವುದ್ರ ಬಗ್ಗೆ? ಇ ಗವರ್ನೆನ್ಸ್ ಬಗ್ಗೆ. ಸೊ ಇ ಗವರ್ನೆನ್ಸ್ ಸ್ಕೀಮ್ಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇ ಗವರ್ನೆನ್ಸ್, okay, it is a mission mode project under the Digital India program of the Government of India. True. This application is based on the principle of one nation, one application. True. It has been developed by Parliament Secretariat. Parliamentary affairs. ಸಂಸದೀಯ ವ್ಯವಹಾರಗಳ ಸಚಿವಾಲಯ. ಸರ್ ಎಸ್, ಈ ಕ್ವಶನ್ ಸ್ವಲ್ಪ ಟಫ್ ಇದೆ, ಬಟ್ ಮೈ ಇನ್ಪುಟ್ಸ್ ಆರ್ ಮೈ ಟೇಕ್ ಅವೇ ಫ್ರಮ್ ದಿಸ್ ಕ್ವಶನ್ ಅಂತಂದರೆ ಈ ಗವರ್ನಮೆಂಟ್ ಸ್ಕೀಮ್ಸನ್ನು ನೋಡ್ಕೊಳ್ಳಿ ಅಂತ. ಮೈ ಟೇಕ್ ಅವೇ ಫ್ರಮ್ ದಿಸ್ ಕ್ವಶನ್.
Its a core aim is for end-to-end digitalization of all the functions of the state legislature. So ನಮಗೆ ಆನ್ಸರ್ 1 2 4. ಎಸ್ ಬಿಟ್ ಡಿಫಿಕಲ್ಟ್, ನೋ ಡೌಟ್ ಇನ್ ದ್ಯಾಟ್. ಬನ್ನಿ ಈಗ ನಮ್ಮ HOT ಟಾಪಿಕ್ ಬಂತು, ಕೋರ್ ಟಾಪಿಕ್ ಬಂತು. ಸಪೋರ್ಟ್ ಫಾರ್ ಮಾರ್ಜಿನೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸಸ್ ಸ್ಕೀಮ್ ಈಸ್ ಮೀನ್ಡ್ ಫಾರ್ ದಿ ರಿಹ್ಯಾಬಿಲಿಟೇಷನ್ ಆಫ್ ಸ್ಮೈಲ್ ಸ್ಕೀಮ್. ನೋಡಿ, ವರ್ಡ್ ಮಾರ್ಜಿನಲೈಸ್ಡ್, ಲೈವ್ಲಿಹುಡ್, ಬದುಕನ್ನು ಕಂಡುಕೊಳ್ತಕ್ಕಂಥ ಜೀವನೋಪಾಯ, ಎಂಟರ್ಪ್ರೈಸಸ್ ಉದ್ಯಮಶೀಲತೆ, ದುರ್ಬಲ ವರ್ಗಗಳು, ಜೀವನ ಮತ್ತು ಬದುಕುವ ಹಕ್ಕುಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಎಲ್ಲ ಸ್ಕೀಮ್ಸು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಇದು ಯಾರಿಗಪ್ಪ? ಟ್ರಾನ್ಸ್ಜೆಂಡರ್ಸ್, ಪರ್ಸನ್ಸ್ ಎಂಗೇಜ್ಡ್ ಇನ್ ದಿ ಆ್ಯಕ್ಟ್ ಆಫ್ ಬೆಗ್ಗಿಂಗ್. ಎಸ್, ಬೋತ್ ಆನ್ಸರ್ ಉಂಟು. ನೀವು ಸ್ಮೈಲ್ ಸ್ಕೀಮನ್ನು ಯಾವ ಮಿನಿಸ್ಟ್ರಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲಿ marginal sections, vulnerable sections, marginalized communities are very, very important for exams. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸ್ಕೀಮ್ ಯಾಕೆ ಕೇಳಲ್ಲ ಹೇಳಿ? ಯಾಕಂತಂದರೆ ದೇ ನೋ ಹೌ ಟು ಗೆಟ್ ಜಸ್ಟಿಸ್. ದೀಸ್ ಪೀಪಲ್ ಆರ್ ನಾಟ್ ಗೆಟಿಂಗ್ ಜಸ್ಟಿಸ್, ದೇರ್ ಡ್ಯೂ ರೈಟ್ಸ್. ದಟ್ಸ್ ವೈ ಆಲ್ವೇಸ್ UPSC or any other state exams are going to concentrate on those schemes which are going to helpful for the poor. Okay, yeah. Next question is very tough, no doubt in that, but yes, few things I want to tell. Consider the following statement about Global Alliance of National Human Rights Institutions, GANHRI. It works in accordance with the UN Paris Principle. ಸೊ ನೀವೇನು ಮಾಡಬೇಕು? UN Paris Principle ಓದ್ಕೊಳ್ಳಿ, ತಗೊಳ್ಳಿ. ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾನೆ ನೋಡಿ. ನನಗಿದು ಕಾನ್ಸಂಟ್ರೇಷನ್ ಇದೆ. ಹ್ಯೂಮನ್ ರೈಟ್ಸ್ ಇಂಪಾರ್ಟೆಂಟ್, ವುಮೆನ್ ರೈಟ್ಸ್ ಇಂಪಾರ್ಟೆಂಟ್, ಮಹಿಳೆಯರ ಹಕ್ಕುಗಳು, ಮಾನವ ಹಕ್ಕುಗಳು ವೆರಿ ಇಂಪಾರ್ಟೆಂಟ್. ದಟ್ಟು UN ಈಸ್ ಎ HYT, ಹೈ ಯೀಲ್ಡಿಂಗ್ ಟಾಪಿಕ್. United Nations is a high-yielding topic. It works in accordance with the UN Paris Principle. ಸೊ ನಿಮಗೆ UN Paris Principle, UN related recent initiatives ಎಕ್ಸಾಮ್ಸ್ಗೆ ಆಲ್ವೇಸ್ ಇಂಪಾರ್ಟೆಂಟ್. ಒಂದರ ಕನ್ನಡಿಸಿ ಇವನ್ನೆಲ್ಲ. ಫುಲ್ಲಿ ಕಾಂಪ್ಲೈಂಟ್ ಆ್ಯಂಡ್ ಪಾರ್ಷಿಯಲಿ ಕಂಪ್ಲೈಂಟ್ ಮೆಂಬರ್ಸ್ ಆರ್ ಅಕ್ರೆಡಿಟೆಡ್ ಆಸ್ A and B ರೆಸ್ಪೆಕ್ಟಿವ್ಲಿ. ಅಂದರೆ ಮಾನವ ಹಕ್ಕುಗಳನ್ನು ಸಂಪೂರ್ಣವಾಗಿ ಫಾಲೋ ಮಾಡೋದರಿಗೆ A, ಅರ್ಧಂಬರ್ಧ ಫಾಲೋ ಮಾಡೋದರಿಗೆ B ಕೊಡ್ತೀವಿ ಸ್ಟೇಟಸ್ ಅಂತ ಹೇಳಿದರೆ. ಎಸ್, ಟ್ರೂ. Next to National Human Rights Commission, India has been accredited, classified under A in the year 2025. 2025ರಲ್ಲಿ ನಮಗೆ ಇನ್ನೂ ರ್ಯಾಂಕಿಂಗನ್ನು ಕೊಟ್ಟಿಲ್ಲ. ಸ್ವಲ್ಪ ಗೊಂದಲ ಇದೆ, ಡಿಸ್ಕಷನ್ ಆಗ್ತಾ ಇದೆ. ವಾಟ್ ಟೈಪ್ ಆಫ್ ರ್ಯಾಂಕ್ ವಿ ಶುಡ್ ಗಿವ್ ಟು ದಿ ಇಂಡಿಯನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಈಸ್ ಗೋಯಿಂಗ್ ಆನ್ ಇನ್ UN. ಸರ್ ಇದು ನೋಡಿ ಇನ್ಫಾರ್ಮೇಷನ್. ಸೊ ಇದು ಆನ್ಸರ್ ಇಸ್ 3. ಸೊ ರಾಂಗ್ ಆಗುತ್ತೆ. ಸೊ ನಮಗೆ 1 and 2. ಓಕೆ, ಫೈನ್. ಈಗ ಏನಪ್ಪ ಇದರಿಂದ ಮಾಹಿತಿ ಅಂತಂದರೆ, ಸೊ ದಿಸ್ UN ಗ್ಲೋಬಲ್ ಅಲಯನ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ಸ್ ಈಸ್ ಎ ಟಾಪಿಕ್ ವಿಚ್ ಈಸ್ ಇನ್ ಕರೆಂಟ್ ಅಫೇರ್ಸ್. ಮ್ಯಾಗ್ಝಿನ್ಸಲ್ಲಿ, ಪೇಪರ್ಸಲ್ಲಿ ಕೊಡಬಹುದು, ಕೊಡಲಾರ್ದೆ ಇರ್ಬೋದು. ಆದರೆ ಎಕ್ಸಾಮ್ನರ್ ನೋಡಿ ಥಿಂಕ್ ಮಾಡಿದ್ದಾರೆ, ಇದನ್ನು ಥಿಂಕ್ ಮಾಡಿದ್ದಾರೆ. So whoever preparing for UPSC, CAPF, CDS, NDA or any other exams in this Karnataka and India, this is the extra information which is given to you. Use this facility. This is the facility given by the UPSC to know to understand the people. ನೋಡಿ, ನನ್ನ ಇಂಟೆನ್ಷನ್ ಇದಿದೆ. ನಾನು UN ರಿಲೇಟೆಡ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಈ UN ಅವ್ರು ಏನು ಹೇಳ್ತಾರೆ, ಈ UPSC ಅವ್ರು ಏನು ಹೇಳ್ತಾರೆ, ಅದನ್ನೇ ಕಟ್ ಕಾಪಿ ಮಾಡ್ತಕ್ಕಂತಹ ಕೆಲಸ KA ಕಡೆಯಿಂದ ನಡೆಯುತ್ತೆ, KPSC ಕಡೆಯಿಂದ ನಡೆಯುತ್ತೆ, ಎನಿ ಅದರ್ ಎಕ್ಸಾಮ್ಸ್ ಫಾರ್ ದಟ್ ಮ್ಯಾಟರ್. ಓಕೆ, ಸೊ GANHRI ಬಗ್ಗೆ ಒಂದು ಸ್ಮಾಲ್ ಪೇಜಲ್ಲಿ ನೋಟ್ ಮಾಡ್ಕೊಳ್ಳಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ಮೇ ಕಮ್ ಅಂಡ್ ಸೇವ್ ಯು. ಈಗ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ 7th HOT ನ್ಯೂ ಬ್ಯಾಚ್. ಓಕೆ, ಈ 7th ಬ್ಯಾಚಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪಾಲಿಟಿ. ಓಕೆ, 115
ನಮ್ಮದು ಇಂಪಾರ್ಟೆಂಟ್ ಥಿಂಗ್ಸು. ಸೊ ಕೋಆಪರೇಟಿವ್ ಸೊಸೈಟೀಸ್, ಪ್ರಾವಿಷನ್ಸ್ ರಿಲೇಟೆಡ್ ಟು ಪಾರ್ಲಿಮೆಂಟ್, legislative powers of the governor, borrowings by the government of India. ಕೋಆಪರೇಟಿವ್ ಸೊಸೈಟೀಸ್ 97 ತಿದ್ದುಪಡಿ. ಪಾರ್ಲಿಮೆಂಟ್ ಇಲ್ಲದ ಹಾಗೆ ಯಾವುದೇ ಥರದ ಪರೀಕ್ಷೆ ನಡೆಯುವುದಿಲ್ಲ. ಪಾರ್ಲಿಮೆಂಟ್ ಮೇಲೆ ಮಿನಿಮಮ್ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಸೊ ಆನ್ಸರು ಎ ಅಂದರೆ A4, B3, C1 ಇದು ಪಾರ್ಟ್. 97ನೇ ತಿದ್ದುಪಡಿ ನೋಡ್ಕೊಳ್ಳಿ. ಸೊ ಕೋಆಪರೇಟಿವ್ಸ್ಗೆ ಸಂಬಂಧಪಟ್ಟ ಹಾಗೆ, ಲ್ಯಾಂಡ್ ರಿಫಾರ್ಮ್ಸು, ಸೊಸೈಟಿ, ಪಬ್ಬ್ಯಾಡಿಗೆ ಸಂಬಂಧಪಟ್ಟ ಹಾಗೆ ವಿ ಹ್ಯಾವ್ ಬ್ರಾಟ್ ಎ ಸ್ಪೆಷಲ್ ಬುಕ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪೆಷಲಿ KEಗೆ ಸಂಬಂಧಪಟ್ಟ ಹಾಗೆ. ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಮೇನ್ಸಲ್ಲಿ ಪ್ರಶ್ನೆ ಬರುತ್ತೆ, ಇಂಟರ್ವ್ಯೂಲ್ ಪ್ರಶ್ನೆ ಬರುತ್ತೆ. ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್. ಓಕೆ, ನೆಕ್ಸ್ಟು, ಹೂ ಅಮಾಂಗೆಸ್ಟ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಮೆಂಬರ್ ಆಫ್ ದಿ GST ಕೌನ್ಸಿಲ್? ಸೊ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ನಾಟ್ ಎ ಮೆಂಬರ್ ಆಫ್ ದಿ ಕೌನ್ಸಿಲ್. ಬಟ್ ನಮಗೆ 279A, 246A GST ಕೌನ್ಸಿಲ್, ತದನಂತರದಲ್ಲಿ GST ಮಂಡಳಿಯನ್ನು ಯಾರು ರಚನೆ ಮಾಡ್ತಾರೆ? ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ GST ರಿಲೇಟೆಡ್ ಇಶ್ಯೂಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್. ಇದು ಫೈನಾನ್ಷಿಯಲ್ ಫೆಡರಲಿಸಮ್ಗೆ ಸಂಬಂಧಪಟ್ಟಿದ್ದು, ಹಣಕಾಸು ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಿಚಾರ ಇದು ಆಗಿರುತ್ತದೆ. GST ಫಿಕ್ಸ್. ನೆಕ್ಸ್ಟು 10 ವರ್ಷ ಇದರ ಮೇಲೆ ಪ್ರಶ್ನೆ ಬರ್ತವೆ, ನೋ ಡೌಟ್ ಇನ್ ದ್ಯಾಟ್. ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು RTI ಕಾಯ್ದೆ. ಎಸ್, ಸೊ HOT ಸ್ಟೂಡೆಂಟ್ಸು RTI ಕಾಯ್ದೆ ಬಗ್ಗೆ ಹೋಮ್ವರ್ಕ್ ಮಾಡಿ ಕಳಿಸ್ಬೇಕಾಗಿ ವಿನಂತಿ. RTI ಈಸ್ ಎ HOT, RTI ಆ ಕಾಯ್ದೆ. RTI KS ಮೇನ್ಸಲ್ಲಿದೆ, IAS ಮೇನ್ಸಲ್ಲಿದೆ, ಎಥಿಕ್ಸಲ್ಲಿದೆ, ಪಬ್ಬ್ಯಾಡಲ್ಲಿದೆ. ಸೊ ನೀವು ಒಂದು ಬೇರೆ RTI ಕಾಯ್ದೆನ ಓದ್ಕೊಂಡ್ರೆ ಫಿನಿಶ್, ಗುಡ್. ಅಂದರೆ ಇಟ್ ಈಸ್ ಗೋಯಿಂಗ್ ಟು ಸೇವ್ ಯು ಲೈಕ್ ಎನಿಥಿಂಗ್. ಓಕೆ, ಏನಪ್ಪ ಇದು RTI ಕಾಯ್ದೆನ ಮೊನ್ನೆ 2019 ಅಮೆಂಡ್ಮೆಂಟ್ ಮಾಡಿದ್ದಾರೆ. ದಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಕಮಿಷನರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆನ್ ದಿ ರೆಕಮೆಂಡೇಷನ್ ಆಫ್ ಕಮಿಟಿ ಹೆಡೆಡ್ ಬೈ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಎಸ್, ಇಲ್ಲಿವರೆಗೂ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್, ಇಲ್ಲಿಂದ ಹೋಯ್ತು. ಅದಕ್ಕೆ ಪ್ರಶ್ನೆಗಳನ್ನು ಓದಬೇಕಾದ್ರೆ ತಾಳ್ಮೆ ಇರಬೇಕಾಗಿ ವಿನಂತಿ. ತಾಳ್ಮೆ ಇದ್ದರೆ ಮಾತ್ರ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದ್ದೀರಿ. 1 ಮಾರ್ಕ್ಸು 2 ಮಾರ್ಕ್ಸಲ್ಲಿ ಮಿಸ್ ಆದವರು, ನೀವು ನಿಮ್ಮ ನಾಲೆಡ್ಜಿಂದ ಫೇಲ್ ಆಗಿಲ್ಲ, ನಿಮ್ಮ ಅಪ್ರೋಚಿಂದ ಫೇಲ್ ಆಗಿದ್ದೀರ. ರಾಂಗ್ ಅಪ್ರೋಚ್, ತಾಳ್ಮೆ ಇಲ್ಲ, ಎಕ್ಸಾಮಲ್ಲಿ ಮೈಂಡ್ಸೆಟ್ ಗೊತ್ತಿಲ್ಲ. ನೋ ಡೌಟ್ ತುಂಬ ಚೆನ್ನಾಗಿ ಓದಿದ್ದೀರಾ, ಅದರಲ್ಲಿ ಡೌಟೇ ಇಲ್ಲ. ಆದರೆ ತಾಳ್ಮೆ ನೋಡಿ. ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಓದ್ಕೊಂಡ್ರೆ ಮುಂದೆ ಅದು ಕ್ವಶನ್ ಸ್ಟೇಟ್ಮೆಂಟ್ ರಾಂಗ್ ರೈಟ್ ಆಗಿಬಿಟ್ರೆ ಮುಗೀತು, ಖತಮ್. ನೀವು ಬರೀ ರಾಂಗ್ ಮಾಡಲ್ಲ, ರೈಟ್ ಆಗಿರೋದಂತಕ್ಕಂತಹ ಒಂದು ಕ್ವಶನ್ನ ಅಂಕಗಳನ್ನ ಎತ್ಕೊಂಡ್ಬರ್ತೀರ, ಕಟ್ ಮಾಡ್ಕೊಂಡ್ಬರ್ತೀರ, ಅಲ್ಲಿಂದ ತಪ್ಪಾಗುತ್ತೆ ಅದು. ಓಕೆ ಸ್ವಾಮಿ, ಇವರು ರೆಕಮೆಂಡೆಡ್ ಬೈ ದ ಕಮಿಟಿ ಕನ್ಸಿಸ್ಟ್ ಆಫ್ ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ PM, ಸೆಕೆಂಡ್ ಪರ್ಸನ್ ಲೀಡರ್ ಆಫ್ ದಿ ಅಪೋಸಿಷನ್ ಆಫ್ ಲೋಕಸಭಾ LOP. ನಂತರದ ಥರ್ಡ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಹೂ ಈಸ್ ನಾಮಿನೇಟೆಡ್ ಬೈ ದಿ PM. ನನಗೆ ಯಾರು ಬೇಕು ಅವ್ರು ನಾಮಿನೇಟ್ ಮಾಡ್ಕೊಳ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅಪಾಯಿಂಟ್ಮೆಂಟ್. ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್, ರೆಕಮೆಂಡೆಡ್ ಬೈ ದಿ ಕಮಿಟಿ, ಕನ್ಸಿಸ್ಟ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ LOP ಆ್ಯಂಡ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಹೂ ಈಸ್ ನಾಮಿನೇಟೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಸೊ RTI ಕಾಯ್ದೆ HOT ಹೋಮ್ವರ್ಕ್ ಮಾಡಿ ಕಳಿಸಿ. ಸೊ ನಮ್ಮ ಶಾಂತಮಾರ್ಗ ಜನರಲ್ ಟೆಲಿಗ್ರಾಮ್ ಗ್ರೂಪಲ್ಲಿ RTI ಬಗ್ಗೆ ಏನಾದರೂ ನೋಟ್ಸ್ ಬೇಕಿದ್ದರೆ, ಅಂದರೆ HOT ಫಾರ್ಮೆಟ್ ನೋಟ್ಸ್ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ವಿ ವಿಲ್ ಶೇರ್ ಇಟ್, ಹೇಗೆ ಮಾಡ್ತಾರೆ ಅಂತೇಳಿ HOT ಸ್ಟೂಡೆಂಟ್ಸ್. ಓಕೆ, while the Chief Information Commissioner is not eligible for reappointment after the completion of the term of 5 years, other information commissioners are eligible for reappointment. Complete wrong ಇದೆ.
Chief Information Commissioner and other election commissioners are not eligible for reappointment and their term is not 5 years. 5 years ಅಲ್ಲ. ಸೆಂಟ್ರಲ್ ಗೌರ್ಮೆಂಟ್ 65 ಒಳಗಡೆ ಅವರು ರಿಟೈರ್ಡ್ ಆಗಬೇಕು. ಅದು ಎಷ್ಟು ವರ್ಷ ಅಂತ ಏನು ಡಿಸೈಡ್ ಮಾಡತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್. ಸೊ ಇಲ್ಲಿ ನೈದರ್ 1 nor 2. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೈದರ್ 1 nor 2, ನಾಟ್ ಮೋರ್ ದೆನ್ 4 ಬರಲ್ಲ, 4ಕ್ಕಿಂತ ಹೆಚ್ಚು ಬರಲ್ಲ. ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್, ಯು ಶುಡ್ ನೋ ಅಬೌಟ್ ದಿಸ್ ಥಿಂಗ್. ಓಕೆ. ಸೊ ನೀವು ಆರ್ ಟಿ ಐ ಕಾಯ್ದೆಯನ್ನು ಸ್ಪಷ್ಟವಾಗಿ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. 2019ರಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ಮಾಡಿದ್ದಾರೆ. ನೆಕ್ಸ್ಟು, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಪಾರ್ಲಿಮೆಂಟ್ ಇಲ್ದಾಗೆ ಯಾವುದೇ ಪ್ರಶ್ನೆ ಪತ್ರಿಕೆ ಇರಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲಿ ಬಂದು ನೋಡಿ, ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಎ ಲಾಸ್ ಆನ್ ಎ ಮ್ಯಾಟರ್ಸ್ ಎನ್ಯುಮರೇಟೆಡ್ ಇನ್ ಯೂನಿಯನ್ ಲಿಸ್ಟ್ ಅಂಡ್ ಆರ್ ದಿ ಕನ್ಕರೆಂಟ್ ಲಿಸ್ಟ್. ಎಸ್, ಟ್ರೂ. ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಎ ಲಾಸ್ ಆನ್ ಎನಿ ಮ್ಯಾಟರ್ ನಾಟ್ ಎನ್ಯುಮರೇಟೆಡ್ ಇನ್ ದಿ ಕನ್ಕರೆಂಟ್ ಲಿಸ್ಟ್ ಆರ್ ಸ್ಟೇಟ್ ಲಿಸ್ಟ್. ಅಂದರೆ ಇದನ್ನು ಶೇಷಾಧಿಕಾರ, ರೆಸಿಡ್ಯೂಯಲ್ ಪವರ್ ಅಂತಾರೆ. ಎಸ್ ನೋಡಿ, ಇವು ಕ್ವಶನ್ಸ್ ಯು ಎನ್ ರಿಲೇಟೆಡ್ ಬಂತಲ್ಲ ಕ್ವಶನ್ಸ್, ಅದು ಕ್ವಶನ್ ನಾವು ಅಟೆಂಡ್ ಮಾಡೋಕ್ಕಾಗಲ್ಲಪ್ಪ ರಾಜಾಬಲಿ, ಅದನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ವಿ ಕ್ಯಾನ್ ಅಟೆಂಡ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಯು ಗಾಟ್ ಮೈ ಪಾಯಿಂಟ್? ಸೊ ಆನ್ಸರ್ 1 and 2, both 1 and 2. ನೆಕ್ಸ್ಟು, ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ಈಗ ಹೈಕೋರ್ಟ್ ಜಡ್ಜ್ ರಿಮೂವಲ್ಲು ಇಶ್ಯೂಸ್ ಈಸ್ ಗೋಯಿಂಗ್ ಆನ್ ಇನ್ ಇಂಡಿಯಾ. ಮದ್ರಾಸ್ ಹೈಕೋರ್ಟ್ ಜಡ್ಜ್ ಅವರು ದೀಪವನ್ನು ಹಚ್ಚುವ ಕುರಿತು ತೀರ್ಪನ್ನು ನೀಡುವುದರ ವಿರುದ್ಧ ಇಂಡಿಯಾ ಒಕ್ಕೂಟ ಅವರನ್ನು ಪದಚ್ಯುತಗೊಳಿಸಲು ತೀರ್ಮಾನ ಕೈಗೊಂಡಿದೆ. ಸೊ ನೀವು ಅದನ್ನು ಎಕ್ಸಾಮ್ ಆ್ಯಂಗಲಿಂದ ಓದಬೇಕು. ಅದು ರೈಟೋ ರಾಂಗೋ, ಬಲಪಂಥನೋ ಎಡಪಂಥನೋ, ಇಂಡಿಯಾ ಒಕ್ಕೂಟನೋ ಎನ್ ಡಿ ಎ ಒಕ್ಕೂಟನೋ, ದಟ್ ಈಸ್ ಇಮ್ಮೆಟೀರಿಯಲ್ ಫಾರ್ ಯು. ಸೊ ಆ ವಿಚಾರದ ಕುರಿತು ನೀವು ಸ್ಪಷ್ಟವಾಗಿ ತಿಳ್ಕೊಬೇಕು, ಏನು ನಡೆಯುತ್ತೆ ಏನಾಗುತ್ತೆ ಅಂತೇಳಿ. ಓನ್ಲಿ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಸ್ ವೆಸ್ಟೆಡ್ ವಿತ್ ಪವರ್ ಟು ಪನಿಷ್ ಫಾರ್ ಕಂಟೆಂಪ್ಟ್ ಆಫ್ ಇಟ್ ಸೆಲ್ಫ್. ಓನ್ಲಿ ಸುಪ್ರೀಂ ಕೋರ್ಟ್. ನೋ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಸಹ ಇದೆ ರೀ, ಅರ್ಥ ಮಾಡ್ಕೊಳ್ಳಿ. ಬೋತ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆ್ಯಂಡ್ ಹೈಕೋರ್ಟ್ಸ್ ಹ್ಯಾವ್ ಅಡ್ವೈಸರಿ ಜುರಿಡಿಕ್ಷನ್. Article 143, advisory jurisdiction is lies with Supreme Court, not High Courts. So answer is neither 1 nor 2. ಇಂಥ ಕ್ವಶನ್ಸಲ್ಲಿ ನಾವು ಮಾರ್ಕ್ಸನ್ನು ಗೇನ್ ಮಾಡಬೇಕು. ಓಕೆ, ದೀಸ್ ಆರ್ ವೆರಿ ಬೇಸಿಕ್ ಕ್ವಶನ್ಸ್. ಸೊ ಅದಕ್ಕೆ ನಾವು 7ನೇ ಬ್ಯಾಚಲ್ಲಿ ಪೊಲಿಟಿಕ್ಸ್ ಸಬ್ಜೆಕ್ಟನ್ನು ಆರಂಭ ಮಾಡಿದ್ದೀವಿ. ಪೊಲಿಟಿಕ್ಸ್ ಸಬ್ಜೆಕ್ಟ್ ಹ್ಯಾಸ್ ಟು ಡೀಲ್ ವಿತ್ ದಿ you have to deal politics subject with more seriousness. Without polity you will not clear the exam. Okay, next to last question. Which of the following subjects or provisions fall under the directive principle of state policy? Simple, Uniform Civil Code. 44, provisions of early childhood care education to children up to age of 14 years. 45, promotion of internal peace and security. Article 51, very important. So DPSP related ನೀವು ಇಶ್ಯೂಸು, ಜಡ್ಜ್ಮೆಂಟ್ಸು, ತದನಂತರದಲ್ಲಿ ಆ್ಯಕ್ಟ್ಸು, DPSPಯ ಫೀಚರ್ಸು ಇವೆಲ್ಲ ತಿಳ್ಕೊಬೇಕು. DPSP is a HYT. ಓಕೆ, ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ EPFO ಕ್ವಶನ್ ಪೇಪರ್. ಸೊ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಎಲ್ಲರೂ ಸಹ ಕ್ವಶನ್ ಪೇಪರ್ನ ತುಂಬ ಸೀರಿಯಸ್ ಆಗಿ ನೋಡಿ, ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟು. ಡಿಕೋಡ್ ಮಾಡಿ, ಡಿಕೋಡ್ ಮಾಡಿದಾಗ ನಿಮಗೆ ಇದಾಗುತ್ತೆ. ಈಗ ಪಂಜಾಬ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ಪೇಪರ್ನ ಡಿಕೋಡ್ ಮಾಡಿ, ಅದೆಲ್ಲ ಆಲ್ರೆಡಿ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿದ್ದೀವಿ, ಅಪ್ಲೋಡ್ ಮಾಡಿದ್ದೀವಿ. So you decode that question paper, you will get more insights
you will get more knowledge, approach, dimensions. Okay, that's all. So we'll meet in the next class. Thank you.